ಹಲೋ, ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ಹಣ ಬಗ್ಗೆ. ಮನಿ ಮನಿ ಮನಿ, ಎಲ್ಲಿ ನೋಡಿದ್ರು ಮನಿ. ಚಿಕ್ಕ ಮಕ್ಕಳಿಂದ ಸ್ಕೂಲ್ಗೆ ಹೋಗಿ, ಟ್ಯೂಷನ್ಗೆ ಹೋಗಿ, ಎಕ್ಸಾಮ್ ಬರೆದು ಪಾಸ್ ಆಗಿ, ಕೆಲಸ ಹುಡುಕೊಂಡು ಕೆಲ್ಸಕ್ಕೆ ಹೋಗಿ, ಮತ್ತೆ 1ನೇ ತಾರೀಕು ಬಂದಿದ್ದ ಸಂಬಳ ಮತ್ತೆ 30ನೇ ತಾರೀಕು ಆಗೋವರೆಗೂ ಬರ್ತಾ ಇಲ್ಲ. ಮುಂಚೆನೆ ಖರ್ಚಾಗಿ ಹೋಗ್ತಾ ಇದೆ. ಇವಾಗ ಎಕ್ಸಾಂಪಲ್ 1ನೇ ವಾರ 2ನೇ ವಾರ ಚೆನ್ನಾಗಿ ಖರ್ಚು ಮಾಡ್ತಾರೆ. ಅದೇ 3ನೇ ವಾರ 4ನೇ ವಾರ ಬರೋಷ್ಟೊತ್ತಿಗೆ ದುಡ್ಡೇ ಖಾಲಿ ಆಗೋಗಿರುತ್ತೆ. ದುಡ್ಡೇ ಇರೋದಿಲ್ಲ ಹೇಳ್ಬೇಕು ಅಂದ್ರೆ. ಇದೆಲ್ಲ ಯಾಕಾಗುತ್ತೆ ಗೊತ್ತಾ? ಇದನ್ನೆಲ್ಲ ಹೆಂಗ್ ಸರಿ ಮಾಡ್ಬೋದು ಗೊತ್ತಾ? ಇದಕ್ಕೆಲ್ಲ ಒಂದು ರೂಲ್ ಇದೆ. ಯೂನಿವರ್ಸಲ್ ರೂಲ್ ಇದೆ. 50-30-20 ರೂಲ್ ಇದೆ. ಕಾಮನ್ ಆಗಿ ಇದು ಎಲ್ಲರಿಗೂ ವರ್ಕ್ ಆಗುತ್ತೆ. ಈ ರೂಲ್ ಈ 50 ನಿಮ್ಗೆ ಬರೋ ಸ್ಯಾಲ್ರಿನ 50% ನ ನೀಡ್ಸ್ ಗೋಸ್ಕರ, 30% ನ ವಾಂಟ್ ಗೋಸ್ಕರ, ಮತ್ತೆ ಇನ್ನ 20% ನ ಸೇವ್ ಮಾಡ್ಲೇಬೇಕು. ಇದು ಮಾತ್ರ ಕಂಪಲ್ಸರಿ ಇದೆ. ಇದು ಇವಾಗ 50% ನೀಡ್ಸ್ ಅಲ್ಲಿ ರೆಂಟ್ ಕಟ್ಟೋದಾಗ್ಲಿ, ಗ್ರೋಸರೀಸ್ ಗಾಗ್ಲಿ, ಮತ್ತೆ ಇನ್ಶೂರೆನ್ಸ್ ಬಿಲ್ಸ್ ಆಗ್ಲಿ, ಮತ್ತೆ ಏನಾದ್ರು ಲೋನ್ಸ್ ಇದ್ರೆ ಲೋನ್ಸ್ ಕ್ಲಿಯರ್ ಮಾಡೋದಾಗ್ಲಿ, ಇದನ್ನೆಲ್ಲ ಈ 50% ಅಲ್ಲೇ ಮಾಡ್ಬೇಕು. ಮತ್ತೆ ಇನ್ನ 30% ಇದೆ ಅಲ್ಲ, 30% ನ ವಾಂಟ್ ಗೋಸ್ಕರ. ವಾಂಟ್ ಅಂದ್ರೆ ಏನಾದ್ರು ಇವಾಗ ಶಾಪಿಂಗ್ಸ್ ಗಾಗ್ಲಿ, ಇಲ್ಲ ಮೂವೀಸ್ ಗಾಗ್ಲಿ, ಇಲ್ಲ ಏನಾದ್ರು ಪಾರ್ಟಿ ಮಾಡೋದಕ್ಕಾಗ್ಲಿ, ಮತ್ತೆ ಏನಾದ್ರು ಮೆಂಬರ್ಶಿಪ್, ಈ ಜಿಮ್ ಮೆಂಬರ್ಶಿಪ್ ಆಗ್ಲಿ, ಇಲ್ಲಾಂದ್ರೆ OTT ಪ್ಲಾಟ್ಫಾರ್ಮ್ಸ್ ಗೆ ಮೆಂಬರ್ಶಿಪ್ ತಗೊಳೋದಾಗ್ಲಿ, ಅದನ್ನ ಈ 30% ಅಲ್ಲಿ ಮುಗಿಸ್ಬೇಕು. ಇನ್ನ ರಿಮೈನಿಂಗ್ 20% ಏನಿದೆ ಅಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದು ಈ 20% ನ ನಿಮ್ ರಿಟೈರ್ಮೆಂಟ್ ಸೇವಿಂಗ್ಸ್ ಗಾಗ್ಲಿ, ಇಲ್ಲಾಂದ್ರೆ ಏನಾದ್ರು ಎಮರ್ಜೆನ್ಸಿ ಫಂಡ್ ಆಗ್ಲಿ ಕ್ರಿಯೇಟ್ ಮಾಡ್ಕೊಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾವುದೇ ಕಾರಣಕ್ಕೂ 1 ಮಂತ್ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ, 1 ಮಂತ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮಂತ್ ಅಲ್ಲೂ ನೋಡ್ಕೊಂಡು ಆದಷ್ಟು ಈ 20% ಏನಿದೆ ಅಲ್ಲ, ಈ 20% ನ ಕ್ಲೀನ್ ಆಗಿ ಸೇವ್ ಮಾಡ್ಲೇಬೇಕು. ಎಂದೇ ಆಗ್ಲಿ ಇದ್ರಲ್ಲಿ ಖರ್ಚು ಮಾಡಬಾರ್ದು. ಇದೇನಾದ್ರೂ ಖರ್ಚು ಮಾಡಿದ್ರು 1 ಮಂತ್ ಏನಾದ್ರು ತೆಗೆದು ಖರ್ಚಾಯ್ತು ಮತ್ತೆ ಸೆಕೆಂಡ್ ಮಂತ್ ಬಿಡು ಮಾಡೋಣ ಖರ್ಚು, ಅದ್ರಲ್ಲಿ ಏನಿದೆ, ಇಲ್ಲ ಮುಂದೆ ಸೇವ್ ಮಾಡೋಣ ಅನ್ನೋ ಆಪ್ಷನ್ ಆಗ್ಲಿ ಆ ತರ ಬರುತ್ತೆ. ಅದಕ್ಕೆ ಈ ರೂಲ್ ನ ಸೆಟ್ ಮಾಡ್ಕೊಂಡ್ಮೇಲೆ 20% ಸೇವ್ ಮಾಡ್ಬೇಕಂತ ಇರೋದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಎವ್ರಿ ಮಂತ್ ಸೇವ್ ಮಾಡ್ತಾ ಹೋಗ್ಬೋದು. ಇವಾಗ ನೀವು ಕೇಳ್ಬೋದು, ಕಮ್ಮಿ ಸ್ಯಾಲರೀಸ್ ಅಲ್ಲಿ ಇದೆಲ್ಲ ಹೆಂಗ್ ಸೇವ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ತೊಗೊಳ್ಳಿ, ಎಲ್ಲರಿಗೂ ಜಾಬ್ ಒಂದು 22-23-24 ಇಯರ್ಸ್ ಅಲ್ಲಿ ಡಿಗ್ರಿ ಇಲ್ಲ ಮಾಸ್ಟರ್ಸ್ ಆದ್ಮೇಲೆ ಜಾಬ್ ಬರುತ್ತೆ ನಾರ್ಮಲ್ ಆಗಿ. ಇವಾಗ ಎಕ್ಸಾಂಪಲ್ ಬಿಗಿನರ್ಸ್ ಗೆ ಬೆಂಗಳೂರಲ್ಲಿ 40,000 ಅರೌಂಡ್ ಇರುತ್ತೆ. ಎಲ್ಲರಿಗೂ ಅಲ್ಲ, ನಾರ್ಮಲ್ ಆಗಿ 40-50,000. ಇವಾಗ ಫಾರ್ ಎಕ್ಸಾಂಪಲ್ 50,000 ಅಲ್ಲಿ 50% ನ ಸೈಡ್ ತೆಗೆದಿಕ್ಕಿದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ನೀಡ್ಸ್ ಗೋಸ್ಕರ ಅಂತ ಅಂದ್ರೆ 25,000 ಇರುತ್ತೆ. ಆ 25,000 ನ ನಿಮ್ಗೆ ಇದೆಲ್ಲ ಖರ್ಚಲ್ಲಿ ನೋಡ್ಕೊಬೇಕು. ಮತ್ತೆ ರಿಮೈನಿಂಗ್ 30% ಅಂದ್ರೆ ಇನ್ನ 15,000 ನ ನೀವು ವಾಂಟ್ಸ್ ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಇನ್ನ 20% ಅಂದ್ರೆ 10,000 ಮಾತ್ರ ಕ್ಲೀನ್ ಆಗಿ ಸೇವ್ ಮಾಡ್ತಾ ಹೋಗಿ. ಇವಾಗ ಪ್ಲಾನ್ ಮಾಡಿದ್ರೇನೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಚೆನ್ನಾಗಿರೋದು. ಇಲ್ಲಾಂದ್ರೆ ಏನಾದ್ರು ಅನ್ಸರ್ಟನಿಟೀಸ್ ಇರುತ್ತೆ, ಏನಾದ್ರು ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಬರ್ಬೋದು ಸಡನ್ ಆಗಿ. ಅದಕ್ಕೋಸ್ಕರ ಇವಾಗಿಂದ ಸೇವ್ ಮಾಡ್ತಾ ಹೋದ್ರೆ ಅಂತ ಟೈಮ್ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಈ ಬಜೆಟ್ ನ ಯಾರಾದ್ರೂ ಮುಂಚೆಯಿಂದಾನೇ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಜೊತೆಗೆ ಯಾರು ಎಕ್ಸ್ಪೆನ್ಸಸ್ ನ ಪ್ರತಿ ಮಂತ್ ಅವರು ಡಿಫ್ರೆಂಟ್ ವೇಸ್ ಅಲ್ಲಿ ಅವರು ಟ್ರ್ಯಾಕ್ ಮಾಡ್ತಾ ಬರ್ತಾರೆ, ಇಲ್ಲ ಅನ್ನಲ್ಲ. ಯಾರಾದ್ರೂ ಆತರ ಹೊಸ ರೂಲ್ ಏನಾದ್ರು ಇದ್ರೆ, ಇಲ್ಲಾಂದ್ರೆ ಇನ್ನ ಬೆಟರ್ ವೇ ಅಲ್ಲಿ ಏನಾದ್ರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆ ಗೊತ್ತಾ, ಈ ಬಜೆಟ್ ನ ಟ್ರೈ ಮಾಡಿ, ಈ ಬಜೆಟ್ ಮಾಡಿ ನಿಮ್ ಎಕ್ಸ್ಪೆನ್ಸಸ್ ನ ನೋಡ್ಕೊಳ್ಳಿ ಅಂತ ಎಲ್ಲ ಹೇಳೋದು. ಇವಾಗ ಫಾರ್ ಎಕ್ಸಾಂಪಲ್ 2 ವೀಕ್ಸ್ 3 ವೀಕ್ಸ್ ವರ್ಗೂ ಸ್ಯಾಲರಿ ಬರುತ್ತೆ, ಆಮೇಲೆ ಖರ್ಚಾಗೋಗುತ್ತೆ. ಆಮೇಲೆ ಏನ್ ಮಾಡ್ತೀರಾ, ಲಾಸ್ಟ್ ವಾರದಲ್ಲೇ ಆಗ್ಲಿ ಅವಾಗ ಮತ್ತೆ ಯಾರ ಹತ್ರ ಇಸ್ಕೊಬೇಕಾಗುತ್ತೆ ದುಡ್ಡು. ಅದು ಬೇಡ. ಮತ್ತೆ ಅದನ್ನ ಇಸ್ಕೊಂತೀರಾ, ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಸ್ಯಾಲರಿ ಬರುತ್ತೆ, ಮತ್ತೆ ಅವಾಗ ರೀಪೇಮೆಂಟ್ ಮಾಡ್ಬೇಕಲ್ಲ. ಇವಾಗ ಇಸ್ಕೊಂಡಿರೋದು ರೀಪೇಮೆಂಟ್ ಮಾಡ್ತೀರಾ, ಮತ್ತೆ ಆ ಮಂತ್ ಪ್ರತಿ ಮಂತ್ ಇದೇ ತರ ಆಗ್ತಾ ಹೋಗುತ್ತೆ. ಒಂದಲ್ಲ ಅಂದ್ರೆ ಒಂದು ಖರ್ಚು ಅನ್ನೋದು ತುಂಬಾ ಬರ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ನಾವು ಕ್ಲೀನ್ ಆಗಿ ಎಕ್ಸ್ಪೆನ್ಸಸ್ ನ ಕ್ಲೀನ್ ಆಗಿ ಟ್ರ್ಯಾಕ್ ಮಾಡಿದ್ರೆ, ಇಲ್ಲಿಗೆ ಇಷ್ಟು ಅವಶ್ಯಕತೆ ಇದೆಯಾ ದುಡ್ಡು ಖರ್ಚು ಮಾಡೋದು, ಇಲ್ಲ ಅವಶ್ಯಕತೆ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಅವಶ್ಯಕತೆ ಇದ್ರೆ ಮಾಡ್ಬೇಕು, ಎಲ್ಲಿ ಅವಶ್ಯಕತೆ ಇಲ್ಲ ಅಂದ್ರೆ ಮಾಡಬಾರ್ದು ಅಂತ ಎಲ್ಲ. ಸೊ ಅದಕ್ಕೆ ಈ ಬಜೆಟ್ ನ ಕ್ಲೀನ್ ಆಗಿ ಟ್ರ್ಯಾಕ್ ಮಾಡಿ. ಈ ಎಕ್ಸ್ಪೆನ್ಸಸ್ ನ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಹೋದ್ರೆ ನಿಮ್ಗೆ ಉಪಯೋಗ ಆಗುತ್ತೆ. ನೀವೇ ಫಿನಾನ್ಷಿಯಲ್ ಅಲ್ಲಿ ಸ್ಟೇಬಲ್ ಆಗಿರ್ತೀರಾ ಫ್ಯೂಚರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಫಾರ್ಮುಲಾ ಎಲ್ಲರಿಗೂ ಇದೇ ತರನೇ ವರ್ಕ್ ಆಗುತ್ತಾ ಅಂದ್ರೆ ಈ ತರನೇ ವರ್ಕ್ ಆಗೋ ಅವಶ್ಯಕತೆ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಕಮ್ಮಿ ಖರ್ಚಿರುತ್ತೆ, ಸ್ವಲ್ಪ ಜನಕ್ಕೆ ಜಾಸ್ತಿ ಖರ್ಚಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 50,000 ಬರ್ತಾ ಇದೆ ಅಂದ್ಮೇಲೆ ಅಲ್ಲಿ 25,000 ನೀಡ್ಸ್ ಗೋಸ್ಕರ ಖರ್ಚು ಮಾಡೋ ಅವಶ್ಯಕತೆನೂ ಇರಲ್ಲ. ಒಬ್ಬೊಬ್ಬರಿಗೆ ಸ್ವಲ್ಪ ಜನ ಗೋಲ್ ಓರಿಯೆಂಟೆಡ್ ಅಲ್ಲಿ ಸೇವ್ ಮಾಡ್ತಾ ಹೋಗ್ತಾರೆ. ಹೆಂಗೆ ಅಂತಂದ್ರೆ ಇವಾಗ 20s-25s ಅಲ್ಲಿ ಇರೋರು ಲೈಕ್ ಲಾಂಗ್ ರನ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಆಗೋ ಹತ್ರ, ಫಾರ್ ಎಕ್ಸಾಂಪಲ್ ಕಾರ್ಗಾಗ್ಲಿ, ಇಲ್ಲಾಂದ್ರೆ ಮನೆ ಪರ್ಚೇಸ್ ಮಾಡೋದಕ್ಕಾಗ್ಲಿ, ಮತ್ತೆ ಗೋಲ್ಡ್ ತಗೊಳೋದಕ್ಕಾಗ್ಲಿ, ಅದಕ್ಕೋಸ್ಕರ ಗೋಲ್ ಓರಿಯೆಂಟೆಡ್ ಸೇವಿಂಗ್ಸ್ ನ ಮಾಡ್ತಾ ಹೋಗ್ಬೇಕು. ವಿಡಿಯೋ ಅಲ್ಲಿರೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.